ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾರ್ಚ್ 18ರಿಂದ ಜರುಗಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ಮತ್ತು ಯಮಕನಮರಡಿ ಕ್ಷೇತ್ರಗಳ ವ್ಯಾಪ್ತಿಯ 19 ಕೇಂದ್ರಗಳಲ್ಲಿ 6,554 ಹೊಸ ವಿದ್ಯಾರ್ಥಿಗಳು ಮತ್ತು 649 ಹಳೆಯ ವಿದ್ಯಾರ್ಥಿಗಳು ಸೇರಿ ಒಟ್ಟು 7,203 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ನಕಲು ರಹಿತ ಮತ್ತು ಪಾರದರ್ಶಕ ಪರೀಕ್ಷೆ ನಡೆಸಲು ಪರೀಕ್ಷೆ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಜೊತೆಗೆ ವೆಬ್ ಕನೆಕ್ಟ್ ಮಾಡಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರಗಳ ಚಲನವಲನಗಳನ್ನು ಕೇಂದ್ರ ಕಚೇರಿ ಮತ್ತು ಜಿಲ್ಲಾ ಆಡಳಿತ ನಿಗಾ ವಹಿಸುತ್ತದೆ. ಕಾರಣ ಪರೀಕ್ಷಾ ಸಿಬ್ಬಂದಿಗಳು ಮತ್ತು ಅಭ್ಯರ್ಥಿಗಳು ಮಾತ್ರ ಕೇಂದ್ರದ ಒಳಗೆ ಹೋಗಲು ಅವಕಾಶ ಕಲ್ಪಿಸಲಾಗಿದೆ. ಹೊರಗಿನ ಯಾವುದೇ ವ್ಯಕ್ತಿ ಪರೀಕ್ಷಾ ಕೇಂದ್ರದ ಒಳಗೆ ಬಂದರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು. ವಿಶೇಷವಾಗಿ ಹುಕ್ಕೇರಿ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸರಣಿ ಪರೀಕ್ಷೆ ಮತ್ತು ಟಾಪರ್ಸ್ ಹಾಗೂ ಕಡಿಮೆ ಅಂಕ ಪಡೆಯುವ ವಿದ್ಯಾರ್ಥಿಗಳ ತಂಡ ರಚಿಸಿ ವಿಶೇಷ ತರಬೇತಿ ನೀಡಿ ವಿದ್ಯಾರ್ಥಿಯ ಗುಣಮಟ್ಟ ಕೈಗೊಳ್ಳುವ ಕುರಿತು ಮಾರ್ಗದರ್ಶನ ನೀಡಲಾಗಿದೆ. ಇದೇ ರೀತಿ ಹಲವಾರು ಹೊಸ ಯೋಜನೆಗಳ ಮೂಲಕ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ತಯಾರಿ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳ ಜೊತೆಗೆ ವೈದ್ಯಕೀಯ ಸೌಲಭ್ಯ ಹಾಗೂ ಬಸ್ ಸೌಲಭ್ಯ ಒದಗಿಸಲಾಗಿದೆ. ಅದೇ ರೀತಿ ಸುಮಾರು 550 ಸಿಬ್ಬಂದಿಗಳನ್ನು ಪರೀಕ್ಷೆಗೆ ನಿಯೋಜಿಸಲಾಗಿದೆ ಎಂದರು. ಕೆಳಗೆ ಕುಂತು ಬರೆಯಂಗಿಲ್ಲ, ಪ್ರತಿಯೊಂದು ಮಗುನನ್ನು ಕೂಡ ಡೆಸ್ಕ್ ಮೇಲೇ ಕುಂತು ಬರೆಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಪ್ರಶ್ನೆ ಪತ್ರಿಕೆಗಳನ್ನು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ಮುಟ್ಟಿಸಲು 8 ನಾವು ರೂಟ್ಗಳನ್ನು ಮಾಡಿದ್ವಿ. ಆ ರೂಟ್ ಮ್ಯಾಪನ್ನು ಕೂಡ ನಾವು ಈ ರೀತಿ ಮಾಡಿದ್ದೀವಿ. ಇದಕ್ಕಾಗಿ ನಾವು ಏನು ವಾಹನಗಳ ಬೇಕಾಗ್ತದೆ ಆ ವಾಹನಗಳಿಗಾಗಿ ಮಾನ್ಯ ತಹಸೀಲ್ದಾರ್ ಸರ್ ಅವರಿಗೆ ನಾವು ವಿನಂತಿ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ. ಅವರು ಕೂಡ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಆಮೇಲೆ ತಾಲೂಕಾ ಜಾಗೃತ ದಳ 3 ಜಾಗೃತ ದಳಗಳನ್ನು ನಾವು ಮಾಡ್ತೀವಿ. ಒಂದು ಮಾನ್ಯ ತಹಸೀಲ್ದಾರ್ ಸರ್ ಅವ್ರದ್ದು, ಒಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಅವ್ರದ್ದು, ಇನ್ನೊಂದು ನಮ್ಮದು PO ಒಂದು ಟೀಮ್ ಇರ್ತದೆ. ಸೊ ಒಟ್ಟು 3 ಜಾಗೃತ ದಳ ಫ್ಲೈಯಿಂಗ್ ಸ್ಕ್ವಾಡ್ಸ್ ಅಂತ ಹೇಳುತ್ತೆ ನಾವು ನೇಮಕ ಮಾಡಿದ್ದೀವಿ ಸರ್. ಆಮೇಲೆ ಒಟ್ಟು 9 ಜನ ನಾವು ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ನಾವು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಅಂತರ್ಜಿಲ್ಲಾ ವಿಚಕ್ಷಣಾ ದಳ ಅಂದರೆ ಅವರು ಬಹುಶಃ ನಮ್ಮ ಜಿಲ್ಲೆಗೆ, ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ನೋಡಲ್ ಅಧಿಕಾರಿಗಳಾಗಿ ಮಾನ್ಯ JD ಮೇಡಮ್ ಅವರು, ನಮ್ಮ ಅಪರ ಆಯುಕ್ತ ಕಾರ್ಯಾಲಯ ಧಾರವಾಡರವರು ನಿಯೋಜನೆಗೊಂಡಿದ್ದಾರೆ. ಅವರು ಕೂಡ ಮೊನ್ನೆ ಬಂದು ನಮ್ಮ SJD ಪ್ರೌಢಶಾಲೆ ನಿರ್ಸೋಸಿಗೆ ವಿಸಿಟ್ ಮಾಡಿ ಪರೀಕ್ಷಾ ಪೂರ್ವ ತಯಾರಿಯನ್ನು ಸಂಪೂರ್ಣವಾಗಿ ಏನೇನು ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, CC ಕ್ಯಾಮ್ರಾ ವ್ಯವಸ್ಥೆ, ಡೆಸ್ಕ್ ವ್ಯವಸ್ಥೆ, ಕುಡಿಯೋ ನೀರು, ಶೌಚಾಲಯ, ಆಮೇಲೆ ಭದ್ರತೆ, ಕಂಪೌಂಡ್ದಾಯಿತು, ಸೊ ಎಲ್ಲನೂ ಕೂಡ ನೋಡ್ಕೊಂಡು ಹೋಗಿದ್ದಾರೆ ಸರ್. ಆಮೇಲೆ ಒಟ್ಟು ಆರೋಗ್ಯ ಕೌಂಟರ್ಗಳು, ಆರೋಗ್ಯ ಇಲಾಖೆಯವ್ರಿಗೂ ಕೂಡ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಅವರು ಕೂಡ ಏನಂತಂದರೆ ಪ್ರತಿಯೊಂದು ಕೇಂದ್ರಕ್ಕೆ ಆರೋಗ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪ್ರತಿ ವರ್ಷವೂ ಕೂಡ ಅವರು ಮಾಡ್ತಾರೆ. ಇನ್ನೊಂದು ನಾವು ವಿಶೇಷವಾಗಿ ಯಾವುದೂ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನ ಇವತ್ತು ರಾಜ್ಯದಿಂದನೂ ಅದ, ಜಿಲ್ಲೆಯಿಂದನೂ ಕೂಡ ಅದ. ಮೊನ್ನೆ ADC ಸಾಹೇಬರು ಅದನ್ನು ಕೂಡ KSRTC ಅವ್ರಿಗೆ ಹೇಳಿದ್ದಾರೆ. ಸೊ ನಾವು ಕೂಡ ಇವತ್ತಿನ ದಿನ ಅವ್ರನ್ನ ಕರೆದಿದ್ದೀವಿ. ಸೊ ಎಲ್ಲೇ ಮಕ್ಕಳಿಗೆ ಏನಂತಂದ್ರೆ ಬರಲಿಕ್ಕೆ ಹೋಗಲಿಕ್ಕೆ ಅನಾನುಕೂಲ ಆಯಿತು ಅಂತಂದ್ರೆ ಅಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ ಸರ್. ನಂತರ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಜರುಗಿದ ಸಭೆಯಲ್ಲಿ ಪರೀಕ್ಷೆಗೆ ನಿಯೋಜಿಸಿದ ಸಿಬ್ಬಂದಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ TR ಮಲ್ಲಾಡದ್,
ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಗುರುಶಾಂತ್ ಪಾವಟೆ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಎಎಸ್ ಪದ್ಮನ್ನವರ್, ಎಂಡಿ ಬಡಿಗೇರ್ ಉಪಸ್ಥಿತರಿದ್ದರು. ಪ್ರತಿ ಬ್ಲಾಕ್ನಲ್ಲಿ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾಳೆ ಹಾಜರಾತಿ ಕ್ಲಿಯರ್ ಆಗಬೇಕು, ಬೇಗ ನಮಗೆ ಅದು ಇದನ್ನಾಗಬೇಕು ಅಂತಂದ್ರೆ ಇವಲ್ಲಿ ಮತ್ತು ಪರೀಕ್ಷಾ ನಂತರದಲ್ಲಿ ಈ 3 ಹಂತಗಳಲ್ಲಿ ನಾವು ಎಲ್ಲರೂ